ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಲಾಗಲ್ಲಿ ಇವತ್ತು ನಾನು ಎದ್ದ ತಕ್ಷಣ ಸೂರ್ಯನಾರಾಯಣಗೆ ನಮಸ್ಕಾರ ಮಾಡಿ ಆಮ್ಲ ಜ್ಯೂಸ್ ಕುಡಿದು ವಾಕಿಂಗ್ ಮುಗಿಸ್ಕೊಂಡು ಬಂದು ಬಾಗಿಲಿಗೆ ರಂಗೋಲಿ ಹಾಕಿ ತುಂಬ ದಿನವೇ ಆಗಿತ್ತು. ಯಾಕೆಂದರೆ ಸೂತ್ಕ ಇತ್ತು ನಮಗೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲು ಗೂಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿದ್ರೇ ಬಾಗಿಲು ನೋಡೋದಕ್ಕೆ ಹೊಸ್ಲು ಯಾರೇ ಫಸ್ಟ್ ಬಂದು ನೋಡಿದ್ರು ಫಸ್ಟ್ ಹೊಸ್ಲೇ ನೋಡೋದು. ಹೊಸ್ಲು ನೋಡಿಯೇ ಹೊಸ್ಲು ದಾಟ್ಕೊಂಡು ಒಳಗಡೆ ಬರೋದಲ್ವ. ಸೊ ಅದನ್ನು ನಾವು ಪಾಸಿಟಿವ್ ಬರುತ್ತೆ ಮನೆ ಒಳಗಡೆ, ನೆಗೆಟಿವ್ ಬರುತ್ತೆ. ನಾವು ನೆಗೆಟಿವ್ ಒಳಗಡೆ ಬರಬಾರ್ದು ಅಂದರೆ ನಾವು ಹೊಸ್ಲನ್ನು ತುಂಬ ಅಲಂಕಾರ ಮಾಡಬೇಕು. ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಒಂದೊಂದು ಹೂವು ಇಟ್ಟರೆ ಅದು ಲಕ್ಷಣ ಮನೆಗೆ. ಹೊಸ್ಲೇ ಚೆನ್ನಾಗಿಲ್ಲ ಅಂದರೆ ಏನು ಮನೆ ಹೆಂಗಪ್ಪ ಅನ್ನೋ ಪದ್ಧತಿ ಕೂಡ ಇದೆ ನಮ್ಮ ಜನರಲ್ಲಿ. ಅಯ್ಯೋ ಹೊಸ್ಲಿಗೆ ನೀರು ಹಾಕಿಲ್ಲ ಅವರು, ಇನ್ನು ಮನೆ ಹೆಂಗೆ ಇಟ್ಕೊಂಡಿದ್ದಾರೋ ಅನ್ನೋ ಪದ್ಧತಿ ನಿಜವಾಗ್ಲೂ ಕ್ಯಾಶುವಲ್ ಟಾಕ್ ಅದು ಬಂದೇ ಬರುತ್ತೆ ಎಲ್ಲರ ಬಾಯಲ್ಲೂ. ಸೊ ನಾವು ಆ ರೀತಿ ರಂಗೋಲಿ ಹಾಕ್ಕೊಂಡು ಚಿಕ್ಕದಾಗಿ ಪುಟ್ಟದಾಗಿ ಹಾಕೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬೆಳಗ್ಗೆ ಎದ್ದರೆ ಏನೋ ಒಂಥರ ಸಮಾಧಾನ. ರಂಗೋಲಿ ಹಾಕ್ಬಿಟ್ಟು ಬಂದರೆ ನಾನು 2-3 ಸರಿ ಹೋಗಿ ನೋಡ್ತೀನಿ ರಂಗೋಲಿ ಹಾಕಿರೋದನ್ನು. ಅಷ್ಟು ಖುಷಿ ಆಗುತ್ತೆ ನನಗೆ. ಚೆನ್ನಾಗಿ ಬಂದಿದೆಯಲ್ವ, ಅಥವಾ ಇನ್ನೂ ಚೆನ್ನಾಗಿ ಹಾಕ್ಬೋದಾಗಿತ್ತು. ಸೊ ನಾಳೆ ಚೆನ್ನಾಗಿ ಬಿಡೋಣ ಅಂದ್ಕೊಂಡು ಬರ್ತೀನಿ ನಾನು. ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಹೀಗೆ ಡೈಲಿ ನನ್ನ ಲಾಗ್ನ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳು, ಹಾಲು ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆನ್ನೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಸೊ ಇವತ್ತು ಕ್ಲೀನ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.